ಇನ್ನು ರಾಜ್ಯದಲ್ಲಿ ನಿನ್ನೆ ಬಹಳ ಇಡೀ ದಿನವೂ ಕೂಡ ಸುದ್ದಿ ಮಾಡಿದಂಥ ಒಂದು ವಿಚಾರ ಏನಪ್ಪಾ ಅಂದರೆ ದರ್ಶನ್ ಆ್ಯಂಡ್ ಗ್ಯಾಂಗ್ ಮೇಲೆ ದೋಷಾರೋಪ ಚಾರ್ಜ್ ಫ್ರೇಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಕೂಡ ಇಡೀ ದಿನ ಗಮನಿಸಿರ್ತೀರಾ ಏನೆಲ್ಲ ಡೆವಲಪ್ಮೆಂಟ್ಸ್ ಆಯಿತು ಅಂತ ಅದರ ಹೈಲೈಟ್ಸ್ ನೋಡೋಣ. ಕಳೆದ ವರ್ಷ ಜೂನ್ನಲ್ಲಿ ನಡೆದಿದ್ದಂಥ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದರೆ ಅಪಹರಣ ಮಾಡಿ ಹಲ್ಲೆ ಮಾಡಿ ತದನಂತರ ಏನು ಕೊಲೆ ಮಾಡಿದ್ರು ಈ ಕೇಸ್ಗೆ ಸಂಬಂಧಪಟ್ಟಂತೆ ನಟ ದರ್ಶನ್ ಮತ್ತು ಗೆಳತಿ ಪವಿತ್ರಾ ಗೌಡ ಸೇರಿದಂತೆ ಒಟ್ಟು 17 ಮಂದಿ ಆರೋಪಿಗಳ ವಿರುದ್ಧ ದೋಷಾರೋಪ ನಿಗದಿ ಪ್ರಕ್ರಿಯೆಯನ್ನ ಸೋಮವಾರ ಪೂರ್ಣಗೊಳಿಸಿರುವಂತಹ ನ್ಯಾಯಾಲಯ ಪ್ರಕರಣದ ಮುಖ್ಯ ವಿಚಾರಣೆಯನ್ನ ಶೀಘ್ರದಲ್ಲೇ ಆರಂಭ ಮಾಡುತ್ತೆ. ಪ್ರಕರಣ ಸಂಬಂಧ ಸೋಮವಾರ ವಿಚಾರಣೆ ನಡೆಸಿದ ನಗರದ 57ನೇ ಸಿಸಿಎಚ್ ನ್ಯಾಯಾಧೀಶ ಆಗಿರುವಂತಹ ಐಪಿ ನಾಯಕ್ ಅವರು ಪವಿತ್ರಾ ಗೌಡ ಮತ್ತು ದರ್ಶನ್ ಹಾಗೂ ಅವರ ಗ್ಯಾಂಗಿನ ಎಲ್ಲಾ ಆರೋಪಿಗಳು ತಮ್ಮ ಮೇಲಿನ ಆರೋಪಗಳನ್ನು ನಿರಾಕರಿಸಿದ್ರು. ಇದನ್ನ ಪರಿಗಣಿಸಿ ನಿಗದಿಪಡಿಸಿದಂತ ಟ್ರಯಲ್ ಏನಿದೆ ಅದಕ್ಕೆ ಈಗಾಗಲೇ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಇವರೆಲ್ಲರೂ ಕೂಡ ತಮ್ಮ ಮೇಲಿನ ಆರೋಪಗಳನ್ನ ಇವೆಲ್ಲವೂ ಸುಳ್ಳು ಅಂತ ಹೇಳಿದ್ರಿಂದ ಒಪ್ಕೊಳ್ದೇ ಇರೋದ್ರಿಂದ ಈಗ ಟ್ರಯಲ್ಗೆ ಅನುಮತಿಯನ್ನ ಕೊಡಲಾಗಿದೆ. ಈವರೆಗೆ ಪ್ರಕರಣ ಕುರಿತು ಆರೋಪಿಗಳ ನ್ಯಾಯಾಂಗ ಬಂಧನ ಇರ್ತಾ ಇತ್ತು, ಜಾಮೀನು ಇರ್ತಾ ಇತ್ತು, ಅವ್ರು ಹೊರಗೆ ಬರೋದು ಒಳಗೆ ಹೋಗೋದು ಇಂಥದ್ದೆಲ್ಲ ಪ್ರಕ್ರಿಯೆಗಳು ಇರ್ತಾ ಇತ್ತು. ಈಗ ಅವ್ರ ಮೇಲಿರುವಂಥ ಆರೋಪಗಳನ್ನು ಅವರು ಒಪ್ಕೊಳ್ದೇ ಇರೋದ್ರಿಂದ ಇನ್ನು ಟ್ರಯಲ್ ಕೂಡ ಶುರುವಾಗುತ್ತೆ. ಜೊತೆಗೆ ಇನ್ನು ನವೆಂಬರ್ 10ನೇ ತಾರೀಕಿನಿಂದ ತನಿಖಾಧಿಕಾರಿಗಳು ಈಗಾಗಲೇ ಏನು ಸಲ್ಲಿಕೆ ಮಾಡಿದ್ದಾರೆ 5,000ಕ್ಕೂ ಹೆಚ್ಚಿನ ಪುಟಗಳ ದೋಷಾರೋಪ ಪಟ್ಟಿ ಇದೆ. ಅದರಲ್ಲಿ ಉಲ್ಲೇಖಿಸಿರುವಂಥ 200ಕ್ಕೂ ಅಧಿಕ ಸಾಕ್ಷಿಗಳು ಹಾಗೂ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಆರೋಪಿಗಳ ವಾದ ಮತ್ತು ಪ್ರತಿವಾದವನ್ನು ಗಮನಿಸ್ತಾರೆ. ಪಬ್ಲಿಕ್ ಪ್ರಾಸಿಕ್ಯೂಷನ್ ಏನಿದೆ ಅವರು ಈ ಆರೋಪಗಳೆಲ್ಲವೂ ಕೂಡ ನಿಜ ಅಂತ ಸಾಬೀತು ಮಾಡುವಂಥ ಪ್ರಯತ್ನ ಇನ್ಮೇಲೆ ಶುರುವಾಗುತ್ತೆ. ಜೊತೆಗೆ ಈ ಆರೋಪಿಗಳ ಪರ ಇರುವಂಥ ವಕೀಲರು ನನ್ನ ಕಕ್ಷಿದಾರ ಏನೂ ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಬೇಕಾಗಿರುವಂಥ ತಯಾರಿಯನ್ನು ಅವ್ರು ಮಾಡ್ಕೊಳ್ತಾ ಹೋಗ್ತಾರೆ. ಕೋರ್ಟಲ್ಲಿ ನಿನ್ನೆ ಕಂಡು ಬಂದಿದ್ದೇನಪ್ಪ ಅಂದರೆ ಜನಸಾಗರ. ಆರೋಪಿಗಳು ಅಂತಾನೂ ಜನರು ನೋಡಲಿಲ್ಲ, ಜನಸಾಗರವೇ ಕಂಡು ಬಂದಿತ್ತು. ಜನ ಮರಳು ಜಾತ್ರೆ ಮರಳು ಅಂತಾರಲ್ಲ ಹಂಗಾಯ್ತು. ನಿನ್ನೆ ಕೋರ್ಟ್ನಲ್ಲಿ ದರ್ಶನ್ ಮತ್ತೆ ಪವಿತ್ರಾ ಗೌಡಳನ್ನ ನೋಡಬೇಕು ಅಂತ ಅನೇಕರು ಸೇರಿದ್ರು. ಕೋರ್ಟ್ನಲ್ಲಿ ಸೂಚನೆ ಕೂಡ ಕೊಡಲಾಯಿತು, ಹಿಂಗೆ ಮಾಡಿದರೆ ನೀವು ವಿಚಾರಣೆ ಮುಂದೂಡಿಕೆ ಮಾಡ್ತೀವಿ ಅಂತ. ಆದರೂ ಜನದಟ್ಟಣೆ ಕಡಿಮೆ ಆಗಲಿಲ್ಲ. ಕೊನೆಗೆ ನಿಮ್ಮ ಕಚೇರಿಯಲ್ಲಾದರೂ ವಿಚಾರಣೆ ನಡೆಸಿ ಅಂತ ವಕೀಲರು ಮನವಿ ಮಾಡಿಕೊಂಡ್ರು. ಕೊನೆಗೂ ವಿಚಾರಣೆ ನಡೀತು. ಈಗ ಚಾರ್ಜ್ ಫ್ರೇಮ್ ಮಾಡೋದಕ್ಕೆ ನವೆಂಬರ್ 10ರಿಂದ ಅವಕಾಶ ಕೂಡ ಕೊಡಲಾಗಿದೆ. ಅಂದರೆ ಟ್ರಯಲ್ ಶುರುವಾಗುತ್ತೆ ಅವತ್ತಿನಿಂದ. ಇದೆಲ್ಲವೂ ಕೂಡ ನಿನ್ನೆ ಆದಂಥ ಒಂದಷ್ಟು ಹೈಲೈಟ್ಸ್ ದರ್ಶನ್ ಕೇಸ್ಗೆ ಸಂಬಂಧಪಟ್ಟಂತೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನೇನಾಗುತ್ತೆ ಅಂತ.